ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವೀಡಿಯೋ ಏನು ಅಂತಂದರೆ, ನನ್ನ ಮಗಳದ್ದು ಇವತ್ತು ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ವೆರಿ ಸ್ಪೆಷಲ್ ಡೇ ನನಗೆ. ಯಾಕಂತಂದರೆ ಹೊಸ ಎಕ್ಸ್ಪೀರಿಯೆನ್ಸು. ನನ್ನ ಮಗಳಿಗೆ ನಾನು ಪೇರೆಂಟಾಗಿ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗ್ತಿದ್ದೀನಿ ಅಂತ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ನಾನು 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಿದ್ದು ನನಗೆ ಇನ್ನೂ ಕಣ್ಣು ಕಟ್ತಂಗೈತೆ. ನಾನು ನಮ್ಮ ಏನು ಪೇರೆಂಟ್ಸ್ ಅಡ್ಮಿಷನ್ ಮಾಡಿಸಿದ್ದು ತೊಡೆ ಮೇಲೆ ಕೂತ್ಕೊಂಡು ಅವ್ರು ಬರೀತಿದ್ದು ಎಂಟ್ರಿ ಮಾಡ್ತಿದ್ದು ಅದೆಲ್ಲ ನನಗೆ ಇನ್ನೂ ಮೈಂಡಲ್ಲಿ ಐತೆ, ಮರ್ತೇ ಇಲ್ಲ. ನಂದು 1ನೇ ಕ್ಲಾಸ್ ಅಡ್ಮಿಷನು ಇನ್ನೂ ನೆನಪೈತೆ. ಇವಾಗ ನಾನು ನನ್ನ ಮಗಳಿಗೆ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತಿದ್ದೀನಲ್ಲ, ವೆರಿ ಎಕ್ಸೈಟೆಡ್. ಇವಾಗ ಅದಕ್ಕೆ ರೆಡಿ ಆಗಿದ್ದೀನಿ. ನನ್ನ ಮಗಳು ರೆಡಿ ಮಾಡಿಸಿದ್ದೀನಿ. ಇವಾಗ ಹೋಗಿ ಅವಳಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಇಲ್ಲೇ ನಮ್ಮ JSS ಮತ್ತು ನನ್ನ ಅಲ್ಲಿ ಇರೋರು ಟೀಚರ್ಸು, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅವರು ಅವತ್ತು ಮೊನ್ನೆ ಹೋಗಿದ್ರು ಕೇಳ್ಕೊಂಡು ಬರೋಕ್ಕೆ ಏನು ಎತ್ತಲ ಹೆಂಗೆ ಅಂತಂದ. ಆವಾಗ ಅವ್ರು ಅದೇ ಅಂತಿದ್ರಂತೆ, ಸ್ವೀಟ್ ಕೊಡಿಸ್ಬೇಕು ಮಗಳು ಅಡ್ಮಿಷನ್ ಮಾಡಿಸ್ದಾಗ ಅಂತ ಹೇಳ್ತಿದ್ರಂತೆ. ಅದಕ್ಕೆ ಇವಾಗ ಹೋದಾಗ ಅದು ಖುಷಿ ವಿಚಾರ ಇರುತ್ತೆ. ನಾವು ಮೊದಲನೇ ಡೇ ಸ್ಕೂಲು ಚೆನ್ನಾಗಿದೆ, ಸಿಹಿಯಿಂದ ಸ್ಟಾರ್ಟ್ ಆಗಲಿ ಅಂತ ಇವಾಗ ಹೊರಡುತ್ತಾ ಒಂದು ಸ್ವೀಟ್ ಬಾಕ್ಸ್ ತಗೊಂಡು ಅಲ್ಲೋಗಿ ಅಡ್ಮಿಷನ್ ಆದಮೇಲೆ ಟೀಚರ್ಸ್ಗೆಲ್ಲ ಕೊಟ್ಬಿಟ್ಟು ಹಂಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದು ಮಧ್ಯಾಹ್ನ ಮೇಲೆ ಅವಳಂತ ಮನೆ ಬಿಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಾಗ ಹೊರಡಬೇಕು, ಟೈಮ್ ಆಯ್ತು. ಸಿನಿಮಾ ಬಾಯಲ್ಲಿ ಸಿನಿಮಾ ಏನು ಡಬಲ್ ಕಲರ್ ಬಳೆ ಹಾಕೋಳೆ ಅನ್ಕೊಬೇಡಿ. ಇದು ಅವತ್ತು ದೇವಸ್ಥಾನದಲ್ಲಿ ಮೊನ್ನೆ ಬೆಟ್ಟಕ್ಕೆ ಹೋಗಿದ್ನಲ್ಲ, ಆವಾಗ ಅವ್ರು ಕೊಟ್ಟಿದ್ದು. ಕಳ್ದಾಕ್ತೀನಿ ಈಗ. ಸಿನಿಮಾ ಬಂಗಾರಿ ಬಾಯಲ್ಲಿ ನೀನು ತೋರ್ಸು. ಬಾಯಲ್ಲಿ ಅವ್ರ ಪಪ್ಪ ಒಂದೆರಡು ಕೆಲಸ ಮಾಡಲ್ಲ. ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ತಗೊಟ್ಬಿಟ್ಟೈತೆ. ನಾನು ಆಲ್ರೆಡಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಬಟ್ಟೆಗೆಲ್ಲ ಆಗಲ್ವಾ, ಅದಕ್ಕೆ ಇವಾಗ ಬೇಕಂತ ಫೋನ್ ಕಟ್ ಮಾಡಿದೆ. ನೀನು ಇದೆಯಲ್ಲ ಒಂದೆರಡು ಕೆಲಸ ಮಾಡಲ್ಲ, ಹೋಗ್ಬೇಕಾದ್ರೆ ಗಲೀಜು ಮಾಡ್ತೀನಿ ಅಂತ. ಬಾ ಸಿನಿಮಾ ಇಲ್ಲಿ. ಪಾಪ ಬಾಯಲ್ಲಿ ನೀನು ಡ್ರೆಸ್ ತೋರಿಸು. ನಾನು ಟಿಪ್ ಟಪ್ಪಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಹಂಗೆ ಮಾಡೋದಿಲ್ಲ ಇಂಥ ಕೆಲಸ ಯಾರಪ್ಪ ಮಗಳಿಬ್ರು. ನಾನನ್ನು ಬಿಟ್ಬಿಟ್ಟು ಇಬ್ಬರು ಐಸ್ಕೊಂಡು ತಿನ್ನೋದು. ನಾನು ಸ್ನಾನ ಮಾಡೋ ತನಕ ಆ ಗ್ಯಾಪಲ್ಲಿ ಹೋಗಿ ತೆಗಿಸ್ಕೊಂಡ್ಬಂದವಳೆ. ಬಾ ಬಾಬು ಇಲ್ಲಿ. ಅವಳು ಖುಷಿ, ಅಮ್ಮ ನಾನು ಇವತ್ತೇ ಕಳಿಸ್ಬಿಟ್ಟು ಬಂದ್ಬಿಟ್ರಮ್ಮ ಸ್ಕೂಲೇ ಅಂತ ಭಯ ಬೇರೆ ಪಾಪ ಅವಳಿಗೆ. ಅಮ್ಮ ಫೀಸ್ ಕಟ್ಟಕ್ಕೆ ತಾನೆ ಹೋಯ್ತಿರೋದು, ನಾನು ಇವತ್ತು ಕಳಿಸಲ್ಲ ತಾನೆ ಅಂತ ಬೆಳಗ್ಗೆಯಿಂದ ತಲೆ ತಿಂತವಳೆ. ಅದಕ್ಕೆ ಇವತ್ತು ಕಳಿಸಲ್ಲ, ಹೋಗಿ ದುಡ್ಡು ಕಟ್ಬಿಟ್ಟು ಪುನಃ ಮನೆಗೆ ಬಂದ್ಬಿಡು, ಇನ್ನೊಂದಿನ ಹೋಗೋದು ಮಗಳೇ ಅಂತಂದೆ. ಅವಳಿಗೆ ಅದೇ ಭಯ, ಅಮ್ಮ ನಾನು ಇವತ್ತೇ ಮುಗಿಸ್ಬಿಟ್ರಲ್ಲಿ, ಇವತ್ತೇ ಬಿಟ್ಬಿಟ್ರಲ್ಲಿ ಅಂತಂತಂತೇಳೆ. ಕರ್ಕೋಬೇಕು ಮಮ್ಮಿ. ನಾನು ಅಂದಿಲ್ವ, ಹಂಗೆ ಮಾಡೋದವಳು. ಸಿನಿಮಾ ಬಂದೆ. ಕೊಡು, ಎತ್ತು ಕೊಡು, ಇದು ಕೊಡು ಮಮ್ಮಿ, ಟೀ ಕೊಡು. ಟೀ 1 ಗಂಟೆ ಆಯ್ತಾನೆ, ಎತ್ಕೊಂಡೆ ಇಲ್ಲ, ಇವಾಗ ಎತ್ಕೊಂಡೆ. ಏನನ್ನಕ್ಕೆ ಬಂದೆ ಅಂತಂದರೆ, ಈ ಡೇಟ್ ಎಲ್ಲ ಬೇಡವೋ, ಅರ್ಜೆಂಟು ಏನಾಯಿತು ಅಂತಂದರೆ, ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಇದ್ದಿದ್ದರೆ ಟೈಮೇ ಸಿಗಲಿಲ್ಲ ನನಗೆ. ಬೆಟ್ಟಕ್ಕೆ ಊಟನ ಅಲ್ಲೇ 3 ದಿನ ಆಗೋಯ್ತು ನನಗೆ. ಈ ಸಡನ್ನಾಗಿ ನನಗೆ ಏನೂ ತಲೆಗೆ ಓಡ್ತಾ ಇಲ್ಲ. ಅದಕ್ಕೆ ಒಂದು ಎಮರ್ಜೆನ್ಸಿ ಒಂದು ಗಿಫ್ಟ್ ತೆಗೆದು ಪ್ಯಾಕ್ ಮಾಡಿ ಕಳಿಸ್ಬೇಕು. ಏನು ಗಿಫ್ಟು ಅಂತ ಹೇಳಲ್ಲ, ಯಾಕಂದರೆ ಗಿಫ್ಟು ಅವರು ಸರ್ಪ್ರೈಸ್ ನೋಡಲಿ ಏನಾಯ್ತು ಒಳಗಡೆ ಅಂತಂತ. ಬಟ್ ನಂಗೆ ಟೈಮ್ ಇದ್ದರೆ ಇನ್ನೂ ಏನೇನೋ ವೆರೈಟಿ ಸುಮಾರು ಐಡಿಯಾಸ್ ಇತ್ತು. ಏನೇನೋ ವೆರೈಟಿ ಗಿಫ್ಟ್ಸ್ ಎಲ್ಲ ಮಾಡಿ ರೆಡಿ ಮಾಡಿಸಿ ಕೊಡಬೇಕು ಅಂತಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಆದರೆ ನನಗೆ ಟೈಮ್ ಇಲ್ಲ. ಇನ್ನು ಅದು ಪೋಸ್ಟ್ ಹೋಗಿ ಎಷ್ಟು ದಿನಕ್ಕೆ ಸೇರುತ್ತೋ, ಬರ್ಡೇ ದಿನಕ್ಕೆ ಸೇರುತ್ತೋ ಏನೋ ಗೊತ್ತಿಲ್ಲ. ಯಾರಿಗೆ ಅಂತಂದರೆ ನನಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ನಮ್ಮ ಸಿದ್ದುದು ಬರ್ಡೇ. ಬ್ಯಾಡಗಿ ಸಿದ್ದು ನಮ್ಮ ತಮ್ಮಂದು ಬರ್ಡೇ ಇದೆ, ಅವನಿಗೆ ಗಿಫ್ಟ್ ಕಳ್ಸೋಣ ಅಂತಂತ. ಅದೀಗ ಸರ್ಪ್ರೈಸ್ ಹೇಳ್ಬಾರ್ದು ಅನ್ಕೊಂಡು, ಹೆಂಗಿದ್ರು ಅವ್ನಿಗೆ ಗೊತ್ತಾಗುತ್ತೆ. ಬಟ್ ನೀವು ಯಾರಿಗೆ ಅಂತ ನೀವು ಕ್ಯೂರಿಯಾಸಿಟಿಯಿಂದ ಇರ್ತೀರಲ್ಲ, ಯಾರಿಗಿರ್ಬೋದು ಅಂತಂತ ಅವ್ನಿಗೆ ಗಿಫ್ಟು. ಬಟ್ ಏನು ಗಿಫ್ಟು ಅಂತ ಹೇಳೋದು, ಯಾಕಂದ್ರೆ ಅದು ಅವ್ನು ಸರ್ಪ್ರೈಸಿಂಗ್ ಆಗಿರಲಿ, ಏನು ಗಿಫ್ಟ್ ಕೊಡ್ತೀನಿ ಅಂತಂತ. ಸೊ ಅರ್ಜೆಂಟು ಪ್ರೀತು ಹಂಗೂ ಅಂದ ನೆನ್ನೆನೆ, ನಾಳೆ ಹಂಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತೀವಲ್ಲ, ಅವಾಗ ಏನು ಗಿಫ್ಟ್ ಬೇಕು ತಗೊಂಡು ಅಲ್ಲೇ ಪೋಸ್ಟ್ ಆಫೀಸ್ ಕೊಟ್ಬಿಡು ಅಂತಂದ್ರೆ. ನೆನ್ನೆಂಗೂ ಸಂಡೇ ಏನೂ ಇರಲಿಲ್ವಲ್ಲ ನಮಗೆ, ಅಲ್ಲಿ ಪೋಸ್ಟ್ ಆಫೀಸ್ ತೆಗ್ದಿರಲ್ಲ. ಸೊ ಹಾಗಾಗಿ ಇವತ್ತು ಹೋಗಿ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬಿಟ್ಟು ಅರ್ಜೆಂಟ್ಗೆ ಒಂದು ಗಿಫ್ಟ್ ತೆಗೆದು ಪ್ಯಾಕ್ ಮಾಡಿ ಪೋಸ್ಟ್ಗೆ ಹಾಕ್ತೀನಿ. ಅದು ಹೋಗಿ ಸೇರುತ್ತೋ ಒಂದು ಬರ್ಡೇ ತನಕ ಇಲ್ವೋ ಗೊತ್ತಿಲ್ಲ ನನಗೆ. ಸದ್ಯ ಹೋಗಿ ಸೇರಿದ್ರೆ ನನಗೂ ಖುಷಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ 1ನೇ ತಾರೀಕು 31 ಗೊತ್ತಿಲ್ಲಲ್ಲ, ಇವತ್ತು 1ನೇ ತಾರೀಕು. ಇವತ್ತು ಪೋಸ್ಟ್ ಮಾಡಿದ್ರು 6ನೇ ತಾರೀಕು ಹೋಗುತ್ತಾ, ಹೋಗಲ್ಲ. 3 ಡೇಸ್ ಅಂತಂತಾರೆ. ನಾನು ಲಾಸ್ಟ್ ಟೈಮು
ಶಬರಿಮಲೆ ಪ್ರಸಾದ ಕೊಟ್ಟಿದ್ದಾಗ ಅವ್ನಿಗೆ ಹೋಗಿ ಸೇರಿದ್ದು 9ನೇ ದಿನಕ್ಕೆ ಅವ್ನಿಗೆ ಹೋಗಿ ಸೇರಿದ್ದು 9ನೇ ದಿನಕ್ಕೂ 10ನೇ ದಿನಕ್ಕೂ. ನಾನು ಮುಂಚೆನೇ ಅವತ್ತೇ 4 ದಿನ ಮುಂಚೆನೇ ಹಾಕ್ಬೇಕು ಅಂದ್ಕೊಂಡೆ. ನಾನು ಬೆಟ್ಟಕ್ಕೆ ಹೋಗೋದಿರಲಿಲ್ಲ ಅಂತಂದಿದ್ರೆ ಅವತ್ತೇ ನಾನು ಏನೇನು ಗಿಫ್ಟ್ ಎಲ್ಲ ಕೊಡಬೇಕು ಅಂದ್ಕೊಂಡಿದ್ದೆ ಎಲ್ಲನೂ ಒಂದು ರಾಶಿ ತಂದು ಪ್ಯಾಕ್ ಮಾಡಿ ಕೊಡಬೇಕು ಅಂತ ಐಡಿಯಾ ಇದ್ದಿದ್ದು. ಬಟ್ ಈಗ ಅದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಕೆ ಕಷ್ಟ. ಸೊ ಹಾಗಾಗಿ ಅರ್ಜೆಂಟ್ಗೆ ಒಂದು ಸ್ಮಾಲ್ ಗಿಫ್ಟನ್ನ ಕೊಟ್ಟು ಕಳಿಸ್ತಿದ್ದೀನಿ. ಅದು ಏನೋ ಅಂತ ಅವನೇ ನೋಡಲಿ, ವಿಡಿಯೋ ನೋಡ್ಬೇಕಾದ್ರೆ ವಿಡಿಯೋ ನೋಡಿದಾಗ ಗೊತ್ತಾಗಲ್ಲ. ಅವ್ನು ನನಗೆ ಗಿಫ್ಟ್ ಕೊಟ್ಟಾಳೆ ಅಂತ ಅವ್ನಿಗೆ ಗೊತ್ತಾಗುತ್ತೆ, ಬಟ್ ಏನು ಗಿಫ್ಟು ಅಂತ ಪಾರ್ಸಲ್ ಹೋದ್ಮೇಲೆ ಗೊತ್ತಾಗುತ್ತೆ. ಮತ್ತು ಅಷ್ಟೇ, ನಾನಿಲ್ಲಿ ಹೇಳ್ಬಾರ್ದು ಅವನದು ಬರ್ಡೇ ಇದೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಬಾರ್ದು, ಸರ್ಪ್ರೈಸಾಗಿ ಕೊಡೋಣ ಅಂದ್ಕೊಂಡೆ. ಆದರೆ ಹೇಳಿದೆ ಏನು ಗಿಫ್ಟು ಅಂತ ಹೇಳಲ್ಲ, ಅಲ್ಲೇ ವಿಡಿಯೋ ಅವ್ನು ನೋಡಿದಾಗ ಗೊತ್ತಾಗಲಿ, ಏನೋ ಅವ್ನು ಓಪನ್ ಮಾಡಿದಾಗ ಗೊತ್ತಾಗಲಿ ಗಿಫ್ಟ್ನ. ಅದೇ ಫಸ್ಟ್ ಕೆಲಸ ಏನು ಅಂದರೆ ಫಸ್ಟು ಡೈರೆಕ್ಟ್ ಸ್ಕೂಲ್ಗೆ ಹೋಗಿ ಅವಳನ್ನ ಅಡ್ಮಿಷನ್ ಮಾಡಿಸಿ ಮತ್ತು ಬಂದು ವಾಪಸ್ಸು ಪಾಪನ ಮನೇಲಿ ಬಿಟ್ಬಿಡ್ತೀನಿ, ಮಲಗಿಸ್ಬಿಡುತ್ತೆ ಅಮ್ಮ. ಆಮೇಲೆ ನಮಗೆ ಸ್ವಲ್ಪ ದೇವಸ್ಥಾನದಲ್ಲಿ ಕೆಲಸ ಐತೆ, ದೇವಸ್ಥಾನಕ್ಕೆ ಹೋಗಿ ಬಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಐತೆ ದೇವಸ್ಥಾನದಲ್ಲಿ ಕೆಲಸ ಐತೆ ಅಂತ ಪೋಸ್ಟ್ ಆಫೀಸಿಗೆ ಬಂದು ಗಿಫ್ಟ್ ತಗೊಂಡು ಅದು ಪ್ಯಾಕ್ ಮಾಡಿಸಿ. ಇವತ್ತಿನ ಡೇ ಫುಲ್ ರೊಟೀನ್ ಇಷ್ಟೇ ಇರುತ್ತೆ, ಬೇಗ ಬೇಗ ಕೆಲಸ ಮಾಡಬೇಕು. ಅವಳು ಬರಲಿಲ್ಲ ತೋರಿಸ್ತೀನಿ ಅಂತಂದರೆ ಈಗ ರೆಡಿ ಅಂತ ಪಾಪಂಗೆ ಫೋನ್ ಮಾಡಿದ್ದೆ, ಬರ್ತಾನೆ ಈಗ ಇವಾಗ ಹೊರಡಬೇಕು, ಟೈಮ್ 11 ಗಂಟೆ. ಅಲ್ಲಿ ಜಸ್ಟ್ ಸ್ಕೂಲ್ ವೀಡಿಯೋ ಮಾಡ್ತೀನಿ ಅಷ್ಟೇ, ಬಟ್ ಅಲ್ಲಿ ಒಳಗಡೆ ಟೀಚರ್ಸ್ ಜೊತೆ ಕಾನ್ವರ್ಸೇಷನ್ ಎಲ್ಲ ಮಾಡೋಕ್ಕೋಗಲ್ಲ. ಯಾಕಂದ್ರೆ ನನಗೆ ಸ್ವಲ್ಪ ಅಲ್ಲಿ ಕ್ಯಾಮ್ರಾ ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಮುಜುಗರ, ಅದಕ್ಕೆ ಮಾಡಲ್ಲ ಅಲ್ಲಿ ವೀಡಿಯೋಸ್. ಜಸ್ಟ್ ಸ್ಕೂಲ್ ಹೆಂಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಇಷ್ಟು ವರ್ಷ ಇಲ್ಲಿಗೆ ಬಂದು ನಾನು ಇಲ್ಲಿ JS ಸ್ಕೂಲ್ ನಾನೇ ನೋಡೋಕ್ಕೋಗಲ್ಲ. ಇಷ್ಟು ವರ್ಷ ನಾನು ಇಲ್ಲೇ ಇದ್ದೀನಿ, ಬಟ್ ನನ್ನ ಮಗಳಿಂದಾಡಿ ನಾನು ಸ್ಕೂಲ್ ನೋಡೋ ಭಾಗ್ಯ ಸಿಗ್ತೀನಿ ನನಗೆ. ಒಂದು ದಿನವೂ ಹೋಗಿಲ್ಲ. ಇವತ್ತು ಅಡ್ಮಿಷನ್ ಅಂತಂದಿದ್ದಕ್ಕೆ ಹೋಗ್ತೀನಿ ಅಷ್ಟೇ. ಇಲ್ಲ ನನಗೆ ಸ್ಕೂಲಲ್ಲಿ ನೆಸೆಸಿಟಿ ಇಲ್ಲ, ಇನ್ಮೇಲೆ ಹೋಗ್ತಾನೇ ಇರಬೇಕೈತೆ. ಪೇರೆಂಟ್ಸ್ ಮೀಟಿಂಗ್ ಅಂತೆ, ಅದಂತೆ ಇದಂತೆ ಅಂತ ಒಂಥರ ಎಕ್ಸೈಟ್ಮೆಂಟು. ನಾವು ಪೇರೆಂಟ್ಸ್ ಆದ್ವಲ್ಲ, ಈಗ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋ ಥರ ಇಷ್ಟು ದೊಡ್ಡವ್ರಾಗ್ಬಿಟ್ರು ಎಷ್ಟು ಬೇಗ ಅಂತ ಖುಷಿನೂ ಆಗ್ತದೆ. ಇಷ್ಟು ಬೇಗ ದೊಡ್ಡವ್ರಾಗ್ಬಿಟ್ವಲ್ಲ, ಇನ್ನೇನು ಮುಗ್ದೇ ಹೋಯ್ತಲ್ಲ ಓದ್ತಾ ಅಂತ ಒಂದು ಕಡೆ ಬೇಜಾರಾಗುತ್ತೆ. ಬಟ್ ನಮ್ಮ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ಫಸ್ಟ್ ಡೇ ಅವಳಿಗೂ ಫುಲ್ ಖುಷಿ, ನನಗೂ ಫುಲ್ ಖುಷಿ ಹಂಗಿರುತ್ತೆ ಅಂತ. ಇನ್ನೆಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಯಾವಾಗಿಂದ ಕಳಿಸ್ಬೇಕು ಗೊತ್ತಿಲ್ಲ, ಮೇ ಬಿ ಅಟ್ಲೀಸ್ಟ್ ಆಗಿನ್ನೂ ಬುಕ್ಸ್ ಏನೋ ಯೂನಿಫಾರ್ಮ್ಸು ಏನೋ ರೆಡಿ ಮಾಡಿಲ್ಲ. ಇನ್ನು ಬೇಗ ತಗೊಂಡು ಸ್ಕೂಲ್ಗೆ ಯಾವಾಗ ಕಳಿಸ್ತೀವಿ ಅಂತ ಕೇಳ್ಕೊಂಡು ಬರಬೇಕು. ಇವತ್ತು ಯಾವಾಗ ಕಳಿಸ್ತಾರೆ ಅಂತ ಹೇಳ್ತಾರೆ ಅಂತ ಕೇಳ್ಕೊಂಡು ನಾವು ಬೇಗ ಪ್ರಿಪ್ರೇಷನ್ ಮಾಡಿ ಸ್ಕೂಲ್ಗೆ ಕಳಿಸ್ತೀವಲ್ಲ, ಅದಂತೂ ಇನ್ನೂ ಬ್ಯುಸಿ ರೊಟೀನ್ ನನಗೆ. ಇಷ್ಟು ದಿನ ಬೆಳಗ್ಗೆ 9 ಗಂಟೆಗೆ ಎದ್ದು ಅಮ್ಮ ರೆಡಿ ಮಾಡ್ತಿದ್ದ ತಿನ್ನು, ಮತ್ತು ಅಂಗಡಿಗೆ ಹೋಗಿ ಮತ್ತು ಬಾ ಫೋನ್ ನೋಡು, ವೀಡಿಯೋ ಎಡಿಟಿಂಗ್ ಇದ್ದರೆ ಮಾಡು, ಮತ್ತು ಮಧ್ಯಾಹ್ನ ಊಟ ಮಾಡು, ತಿರ್ಗೋ ಸ್ವಲ್ಪ ಫೋನ್ ಮಾಡು, ಉಳ್ಳಾಡು, ನಿದ್ದೆ ಮಾಡು, ಸಂಜೆ ಅಂಗಡಿಗೆ ಹೋಗು ಬಾ ಮತ್ತು ನಿದ್ದೆ ಮಾಡು. ಇದು ಲೇಝಿ ರೊಟೀನ್ ಇತ್ತು ಇಷ್ಟು ದಿನ, ಜಾಲಿ ರೊಟೀನು. ಬಟ್ ಇನ್ಮೇಲೆ ಫುಲ್ ಬ್ಯುಸಿ ಆಗಿಬಿಡ್ತೀನಿ. ನನಗೆ ಅದೇ ಖುಷಿ, ಬ್ಯುಸಿಯಾಗಿರ್ಬೇಕು ಲೈಫು. ಆವಾಗಲೇ ಏನೋ ತಲೆಗೆ ಏನೋ ಬೇಡದರ ವಿಷಯಗಳೆಲ್ಲ ಓಡಲ್ಲ. ಇನ್ನೆಲ್ಲ 6 ಗಂಟೆಗೆ ಎದ್ದೇಳಬೇಕು. ನನ್ನ ಮಗಳು ರೆಡಿ ಮಾಡಿ ಅವಳಿಗೆ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕಲ್ಲ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ಎಲ್ಲ ಒಂದೊಂದೇ ಎಕ್ಸ್ಪೀರಿಯೆನ್ಸ್ ಮಾಡುವ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಎಲ್ಲ ಅವಳು ಸ್ಕೂಲ್ ಸ್ಟಾರ್ಟ್ ಆದಮೇಲಂತೂ ಅದನ್ನು ರೂಟೀನ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಆಯಿತಾ. ಇವಾಗ ಫಸ್ಟ್ ಅವಳು ಕರ್ಕೊಂಡು ಸ್ಕೂಲ್ಗೆ ಹೋಗೋಣ. ಅವಳು ಸಿಕ್ಕಿದ್ರೆ ಇವಾಗ ಇಲ್ಲಿ ತೋರಿಸ್ತೀನಿ, ಇಲ್ಲ ಅಂದರೆ ಒಟ್ಟಿಗೆ ಸ್ಕೂಲಲ್ಲಿ ತೋರಿಸ್ತೀನಿ. ಹೊರಗಡೆ ನಿಂತವಳೆ, ನಾನು ಬೈತೀನಿ ಅಂತ ಐಸ್ ಕ್ರೀಮ್ ಚಿಕ್ತ ಮನೆಗೆ ಗೊತ್ತಿಲ್ಲ. ಚಿನಿವಾ ಕೈ ತೊಳಿ ಮಮ್ಮಿ ಆರ್ಬಿಟ್ಲು, ತಿರ್ಗಾ ಅಂಗಡಿಗೆ ಓಡ್ಬಿಟ್ಲು. ಮತ್ತು ಸಿಗ್ತೀನಿ ಸ್ಕೂಲಲ್ಲಿ ಹೋಗಿ, ಆಯಿತಾ. ಇವಳನ್ನ ನಾ ಹುಡುಕ್ತಿದ್ದೀನಿ, ಸುತ್ತು ತಿಂತಾಳೆ. ಏನೋ ಮಗಳೇ ಅದು ಅಂಗಡಿಯಿಂದ ಬರ್ತಾಳೆ, ಏನೋ ಆಧಾರ್ ಕಾರ್ಡ್ ಅದೇನೋ ಅದು ನಮ್ಮದು ಡಾಕ್ಯುಮೆಂಟ್ ಇಸ್ಕೊಂಡು ಹಂಗೆಲ್ಲ ಇಡ್ಬಾರ್ದಕ್ಕವ. ನಮಸ್ಕಾರ ಮಾಡ್ಕೊ ಬಾ. ಪಪ್ಪ ಎಲ್ಗೋಯ್ತು? ಮಿಸ್ ನೋಡಿದ್ರೆ ಭಯ. ಯಾಕೆ ಭಯ? ಅವ್ರೇನು ನಿನ್ನ ನುಂಗ್ಕೊಂಡವ ಗೊಳಮ್ ಅಂತ? ಏನು ಮಾಡಲ್ಲ. ಅವರು ವಾಟ್ಸವರ್ ನೇಮ್ ಅಂತಂದ್ರೆ ಏನಂತಂದೆ? ಹೌದಾ? ಯಾರೋ ಕೊಟ್ಟರು? ತಾತ ಕೊಡ್ತಾ? ಕಳ್ಳಿ. ಸರಿ ಪಾಪ ಬಂದಂತೆ. ಇಲ್ಲಿ ಮತ್ತೆ ಕೆಳಗೆ ಸರಿ ಹೋಗೋ ಟೈಮ್ ಇತ್ತ. ಸ್ಕೂಲಿಂದ ಫೀಸ್ ಕಟ್ಬಿಟ್ಟು ಬರೋದಕ್ಕೆ ಅನ್ಬೇಕು. ಪಾಪ ಏನಂತು? ಏನಂತ? ಹಂಗಿಲ್ಲ, ಪಾಪ ಹೆಂಗಂತೇಳು? ಡನ್ ಅಂತ. ನೀರು ಚೆಲ್ಬಿಟ್ಟೆ ಕೇಳಕ್ಕ.
ಅವ್ರ ಪಾಪ ಅವ್ನ ವೀಡಿಯೋ ಮಾಡ್ತಾಯಿದ್ದೆ, ನಾನು ಅವ್ರನ್ನ ವೀಡಿಯೋ ಮಾಡ್ತಾಯಿದ್ದೆ. ಇದು ತೋರಿಸೋದನ್ನ ತೋರಿಸು, ವೀಡಿಯೋ ಮಾಡಿದೆ, ಫೋಟೋನ ವೀಡಿಯೋನ. ತೋರಿಸು ಹೆಂಗೆ ಬಂತು, ಚೆನ್ನಾಗದಲ್ಲ. ಸ್ಮೈಲ್ ಮಾಡಿ ಸಿನಿಮಾ, ಸ್ಮೈಲ್. ಸಿನಿಮಾ ಕರೆಕ್ಟಾಗಿ ಸ್ಮೈಲ್ ಮಾಡು, ಹೊಡಿತೀನಿ. ಝೂಮ್ ಹಾಕು, ತೋರಿಸಿ ಬಂತು. ಸಕ್ಕತ್ತಾಗದಲ್ವಾ ಕಳಿಸೋದನ್ನ. ಸೂಪರ್ ಸೂಪರ್ ಸಕ್ಕತ್ತಾಗದ ಫೋಟೋ. ಕಳಿಸಿ, ಸ್ಟೇಟಸ್ ಹಾಕ್ತೀನಿ. ಕಂಗ್ರ್ಯಾಚುಲೇಷನ್ ಜಾನು, ಯಾಕವಳು ಅಲ್ಲಿ ಎದುರುಗಡೆ ಅಂಗಡಿ ಕಾಣ್ತೈತೆ. ಇವಳು ನಮ್ಮ ಅಂಗಡಿ ತಿಂದು ಅಭ್ಯಾಸ ಆಗ್ಬಿಟ್ಟು ಅಷ್ಟೊಂದಿಂದ ಮೆಣಸು ಸರಿತಾಳೆ. ಯಾರ ಬೇಕು ಚಿನ್ಮ? ಅಮ್ಮ ಹೊಟ್ಟೆ ಸಿತ್ತೆ ಕಣಮ್ಮ, ಒಂದೇ ಒಂದು ನಿಪ್ಪಿಟ್ಟು ತಗೊಳಮ್ಮ ಪ್ಲೀಸಮ್ಮ ಅಂತೇಳೆ. ಅವಳು ಕೇಳೋ ಸ್ಟೈಲೇ ಚಂದ. ಹೇಳಕ್ಕಂದ ಕಾಸಿಲ್ವಲ್ಲಮ್ಮ, ದುಡ್ಡಿಲ್ವಲ್ಲಮ್ಮ, ದುಡ್ಡು ಕೊಡ್ಬೇಕಣೆ ಅಲ್ಲಿಗೆ. ಪಾಪ ಬರ್ತಾಯಿರು ಈಗ ಬಾದಾಮ್ ಜ್ಯೂಸ್ ಕುಡಿಬೇಕು ಅಂತ. ನಾಲ್ಕು ಕೋಟೆ ಮಾಡಿಸ್ಕೊ ಬಂದೆ. ಹಂಗೆಲ್ಲ ಇಸ್ಕೊಳಂಗಿಲ್ಲ. ಆದರೆ ನಮ್ಮೂರವರ, ಬೇರೆಯವ್ರವ್ರವರು. ನಮ್ಮ ತಾಲೋಡಿ ಮಾರಮ್ಮನ ದೇವಸ್ಥಾನ. ಇವ್ರ ಪಾಪ ಜೆರಾಕ್ಸ್ ಮಾಡಿಸ್ಕೊಬತ್ತೀನಿ ಅಂದ್ಬಿಟ್ಟು ಹೋದ್ರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಿಪ್ಪಿಟ್ಟು ತಿನ್ಕೊಂಡ್ರೆ ನಿದ್ದೆ ಹೊಟ್ಟಂದ. ಹಾಂ, ನನ್ನ ಕಡೆ ನೋಡು. ಹಂಗಮ್ಬಿಟ್ಟು ಹೊಟ್ಟೆ ಪುಟ್ಟಣಿ, ಹಂಗೆ ಹೊಟ್ಟೋಗ್ಬಿಟ್ಟಿಯಾ? ಒಂದೇ ಒಂದು ನಿಪ್ಪಿಟ್ಟು ಯಾವ ಕಿಡ್ನಿಗೆ ಸೇರಿಸ್ತೆ? ನಿಪ್ಪಿಟ್ಟು ಬೇಕಾದ್ರೆ ನಿಪ್ಪಿಟ್ಟು. ನಾನು ಇಲ್ಲೆಲ್ಲ ತಿನ್ನೋದು ಬೇಡ ಮಗಳೇ, ಬೇಕ್ರಿ ಕರ್ಕೊಂಡು ಹೋಗ್ತೀನಿ, ಇದು ಜ್ಯೂಸ್ ಕುಡಿಸ್ತೀನಿ. ಅವ್ಳು ಬಾದಾಮ್ ಜ್ಯೂಸ್ ಬೇಕಂತೆ. ಆಯ್ತಿರು ಹೋಗೋಣ ಅಂತ ಅಂತಿದ್ದೀನಿ. ಅಷ್ಟು ಪೇಷನ್ಸ್ ಇಲ್ಲ ಅವ್ರ ಪಾಪ ಬರೋ ತನಕ. ಒಂದೇ ಒಂದು ತಗೊಡಮ್ಮ, ಹೊಟ್ಟೆ ಅಷ್ಟು ಹೊಟ್ಟೈತೆ ಅಂತಾಳೆ. ಕೈ ಎತ್ತು, ಬಾಯಿಗೆ ಹಾಕ್ಬೇಡ. ನಿಪ್ಪಿಟ್ಟು ತಿನ್ಕೋತೀನಿ. ನಿದ್ದೆ ಬರ್ತೈತೆ ಕಣ್ಣ. ಇವು ನಾರ್ಮಲ್ಲು ಡೈಲಿ ಮನೇಲಿ 12 ಗಂಟೆಗೆ ಮಲಗಿಸಿ ಕುಡಿಸಿದೆ. ಆಯಿತು, ವೆಯ್ಟ್ 12 ಗಂಟೆಯಿಂದ 2 ಗಂಟೆ ಗಂಟೆ ಮನೇಲಿ ಡೈಲಿ ಮಲ್ಕೊತಿದ್ದೆ. ಇವಾಗ 12 ಗಂಟೆ ಆಗ್ಬಿಟ್ಟೈತೆ. ಪಾಪ ಅಷ್ಟೊಂದಲ್ಲೇ ಕಂಟ್ರೋಲ್ ಮಾಡ್ತಾಳೆ. ಆಯ್ತಲ್ಲ 12:30 ಟೈಮು. ಅದಕ್ಕೆ ಫಸ್ಟ್ ಅದೇ ಮಲಗಿಸ್ಬಿಟ್ಟು ಹೋಗೋಣ ಮಾತಾಗೆ ಅಂತ ಏನೋ ಪ್ಲ್ಯಾನ್ ಮಾಡ್ತಿದ್ವಿ. ಇಲ್ಲ ನಿದ್ದೆ ಮಾಡ್ಕೊಂಡು ಮನೇಲಿ, ಆಮೇಲೆ ನಾನು ಇವರಿಬ್ಬರೇ ಹೋಗೋಣ ಅಂತ. ಟೀಚರ್ಸ್ ಕರ್ಕೊಂಡು ಮನೆ ನೋಡಬೇಕು ಅಂದ್ರಂತೆ. ಅದೊಂದಕ್ಕೆ ವೆಯ್ಟಿಂಗು. ಇವ್ರು ನೋಡಿದ್ರೆ ನಿದ್ದೆ ಮಾಡಬೇಕು ಅಂತವಳೆ. ಏನು ಮಾಡೋದು ಗೊತ್ತಾಯ್ತಿಲ್ಲ. ಏನು ಬಂದಿರಿ ಪಾಪಂಗರಿ? ಬಾರಜ ನನ್ನ ಮುದ್ದು ಬಂಗಾರಲ್ಲ. ನಿಂಗೆ ಅಂಗಡಿ ಚೆನ್ನಾಗಿ ಹೋಗ್ಬಾರ್ದು ಕಡೆ, ಕಾಸು ಕೊಡ್ಬೇಕು ಅವ್ರಿಗೆ. ನಿನ್ನ ಜ್ಯೂಸ್ ಬೇಡವ ನಿಂಗೀಗ? ನಿಪ್ಪಿಟ್ಟೆಲ್ಲ ತಿನ್ಬಾರ್ದು ಮಗ ಇಷ್ಟೊತ್ತಿಗೆ. ಚೆನ್ನಾಗಿಲ್ಲ ಅಲ್ಲೆಲ್ಲವೇ. ಮೂತಿ ಒಳ್ಳೆ ಚೆನ್ನಾಗಿದ್ದು. ಅಲ್ಲೆಲ್ಲ ನೋಡಲಿ ಚೆನ್ನಾಗಿಲ್ಲ ಅಲ್ಲೆಲ್ಲವೇ ಅಂಗಡಿಲಿ. ಬಂಗಾರು ಬಂಗಾರು ಇಲ್ಲಿ ನೋಡು, ನಾನು ನೋಡು ಸಿನಿಮಾ ಇಲ್ಲಿ ನೋಡೆ. ತಗೋ ಅಂದ್ಬಿಟ್ಟು ಕಂಡುಬಿಡ್ಬಿಡ್ತಿದೆ ಇತ್ತಾಗ. ಡನ್. ಈ ಬಲ್ತ್ ಕಲಿಸ್ಕೋಬೇಕು, ಕೊಡು. ಈ ಕಲಿಸ್ಕೋಬೇಕು ದುಡ್ಡನ್ನ. ಹೆಂಗೆ ತಗೊಬಂದೆ ನೋಡ್ತೀನಿ, ತಗೊಂಡು ಚೇಂಜ್ ಇಸ್ಕೊಬ. ಹೆಂಗೆ ತಗೊಬಂದೆ ನೋಡ್ತೀನಿ ನಾನು. ನಿನ್ನ ಅಂಕಲ್ ಅಂತ ಹೇಳು.
ಮಗಳು ಮನ್ಗೊಬ್ಬೊಬ್ರು ಇದ್ಬಿಟ್ರೆ ಉದ್ಧಾರ. ಏನಂತಂದ್ರೆ ಅವ್ರ ಅಂಕಲು ಫಸ್ಟ್ ಹೋದಾಗ ನೀನು ಚೇಂಜ್ ಇಲ್ಲ ಅಂದರು. 100 ರೂಪಾಯಿ ನೋಟ್ ಕೊಟ್ಟು ಕಳಿಸಿದ್ರು. ಒಂದು ನಿಪ್ಪಿಟ್ಟು ಕೇಳಿದ್ರೆ ಚೇಂಜ್ ಇಲ್ಲ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು. ವಾಪಸ್ ಕಳಿಸ್ಬಿಟ್ರು. ಅದಕ್ಕೇನು ಇಷ್ಟೊತ್ತನ ಕಳ್ತಿದ್ಲು, ಅಮ್ಮ ನಂಗೆ ನಿಪ್ಪಿಟ್ಟು ಕೊಡಲಿಲ್ಲ ತಾತ, ಚೇಂಜ್ ಇಲ್ಲ ಅಂದ್ಬಿಟ್ರು ಅಂದ್ಬಿಟ್ಟು. ಅದಕ್ಕೆ ಇವಾಗ ಏನು ಮಾಡಿದೆ, ಮತ್ತೆ ಹೋಗಿ 100 ರೂಪಾಯಿ ನೋಟ್ನ ಅವ್ರಿಗೆ ಕೊಟ್ಟು, ನನ್ನ ಹತ್ರ ಚೇಂಜ್ ಇಲ್ಲ, 500 ರೂಪಾಯಿ 100 ರೂಪಾಯಿ ಐತೆ, ಅದಕ್ಕೆ 100 ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟು 10 ರೂಪಾಯಿ ಆಮೇಲೆ ಕೊಡ್ತೀನಿ ಅಂದ್ಬಿಟ್ಟು ತಿಂಡಿ ಇಸ್ಕೊಂಬಂದಿದ್ದೀನಿ. 100 ರೂಪಾಯಿ ಅವ್ರ ಹತ್ರ 50 ರೂಪಾಯಿ ಕೊಟ್ಬಿಟ್ಟು ನೋಟ್ ಇಸ್ಕೊಳ್ಬೋದು. ನಿಪ್ಪಿಟ್ಟು ಒಂದು ರೇಸ್ ತಗೊಂಡು 10 ರೂಪಾಯಿಗೆ. ಈಗ ಆ ಪಾಪ ಬಂತು, ಪಾಪ 10 ರೂಪಾಯಿ ಕೊಡಿ ಏನು, 10 ರೂಪಾಯಿ ಚೇಂಜು ಎತ್ತು ಬಂದು. ಈಗ 10 ರೂಪಾಯಿ ಅಂಗಡಿಯವ್ರಿಗೆ ಕೊಟ್ಬಿಟ್ಟು ಮತ್ತೆ 100 ರೂಪಾಯಿ ವಾಪಸ್ ಇಸ್ಕೊಂಬಂದೆ. ಎಂಥ ಪರಿಸ್ಥಿತಿ, ಚೇಂಜ್ ಇಲ್ಲ ಅಂತಂತಾರೆ. ಸದ್ಯ ಅವಳು ಅಳೋದು ನಿಲ್ಸಿದ್ದಲ್ಲ, ತಿಂತಾವಳೆ ಆರಾಮಾಗಿ. ಅವಳು ಅಂಕಲ್ ಬೇರೆ ಚೇಂಜ್ ಇಲ್ಲ ಅಂದ, ಅದಕ್ಕೆ ನಾನು 100 ರೂಪಾಯಿ ಕೊಟ್ಬಿಟ್ಟು ತಿಂಡಿ ಇಸ್ಕೊಂಬಂದಿದ್ದೆ. ಆಮೇಲೆ 10 ರೂಪಾಯಿ ಕೊಟ್ಬಿಟ್ಟು ಇಸ್ಕೊತೀನಿ ಅಂದ್ಬಿಟ್ಟು ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ. ಹೋಗಿ ಬಂದು ನೋಡ್ಕೊಂಡು ಸುಮ್ಮನೆ ಇದು ಒಳಗಡೆ ನಿಮ್ಮ ಕ್ಲಾಸ್ ರೂಮ್ ಹೆಂಗೆ ಕೂತ್ಕತಿ ನೋಡ್ತೀನಿ. ಎಡ್ಸಿದ್ದ ಟೇಬಲು ಹಾಂ, ಊಟ ಕೊಡೋದಲ್ಲ ಅಲ್ಲಿ ಬರೆಯೋದು. ಊಟ ಹೊರಗಡೆ ಹೋಗಿ ಮಾಡಬೇಕು, ಇಲ್ಲಿ ಊಟ ಮಾಡೋಂಗಿಲ್ಲ. ಬುಕ್ಸ್ಗಳು ಇಲ್ಲೇ ನಿಮ್ಮ ಟೀಚರ್ ಹಿಂಗೆ ಪಾಠ ಮಾಡೋದು ಕೂತ್ಕೊಂಡು ಬರಿಬೇಕು. ಕೂತ್ಕೊಂಡು ನಿದ್ದೆ ಮಾಡಿಬಿಟ್ಟು ಆಮೇಲೆ ಇಲ್ಲಿಯ ನಿಮ್ಮ ಕ್ಲಾಸ್ ಟೀಚರ್ ಬಂದು ಮ್ಯಾಮ್ ಬಂದು ನನ್ನ ಫಾಲೋವರ್ ಅಂತ ಇನ್ಸ್ಟಾಗ್ರಾಮ್ ಇವಾಗ ಅದನ್ನೇ ಹೇಳ್ತೀನಿ. ನಾನು ನೀನು ನೋಡಿದ್ದೀನಿ ಕಣ ಇನ್ಸ್ಟಾದಲ್ಲಿ, ಫಾಲೋ ಮಾಡಿದ್ದೀನಿ, ನೋಡಿಲ್ಲ ನೀನು ಅಂತಂದ್ರೆ ಗೊತ್ತಿಲ್ಲ ಮ್ಯಾಮ್, ನನಗೆ ನೋಡಿಲ್ಲ ಸರಿಯಾಗಿ ಅಂತ ಹೇಳಿದೆ. ಸ್ಕೂಲ್ ಮೆಮೊರೀಸ್ ಎಲ್ಲ ನೆನಪೈತಿದ್ದಾರೆ. ಟೆನ್ಷನ್ ಬಟ್ ನಂಗೆ ಸ್ವಲ್ಪ ಹೈಟ್ ಇಟ್ಟಿದ್ದು, ಹೈಟ್ ಕಡಿಮೆ. ನನ್ನ ಮಗಳು ಇಟ್ಕೊಂಡು ಇವಳು ಹೈಟ್ ಕರೆಕ್ಟಾಗೈತೆ ಟೇಬಲ್, ಚಿಕ್ಕ ಟೇಬಲ್ ಪುಟ್ಟಾಗಿದೆ ಅಲ್ಲ ಮುದ್ದೆ. ಮತ್ತು ಮಕ್ಕಳಿಗೆ ಹೈಟ್ ಅಡ್ಜಸ್ಟ್ ಆಗುತ್ತೆ. ಅವ್ರ ಪಾಪ ಅದು ಅಮೌಂಟ್ನ ಇಲ್ಲಿ ಕಟ್ಸ್ಕೊಳ್ಳಲ್ಲ, ಬ್ಯಾಂಕಲ್ಲೋ ಕಟ್ಬೇಕಂತೆ. ಕಟ್ಬಿಟ್ಟು ಸ್ವೀಟ್ ಬಾಕ್ಸ್ ತಗೊಬರ್ತೀವಿ ಅಂದ್ಬಿಟ್ಟು ಹೋಗಿ ಇವಾಗ ಅವ್ರು ಅದನ್ನೇ ಹೇಳ್ತಿದ್ರು, ಎಲ್ಲೋ ಸ್ವೀಟ್ ಬಾಕ್ಸ್ ತಂದಿಲ್ಲ ಅಂತ ಪಾಪನ ಕೇಳ್ತಿದ್ರು. ತಗೊಬರುತ್ತೆ ಪಾಪ ತಗೊಬರುತ್ತೆ ಅಂತಿದ್ದು. ಇವಾಗ ಹೋಗಿ ಫೀಸ್ ಕಟ್ಟಕ್ಕೆ ಹೋಗೋರೆ, ಕಟ್ಬಿಟ್ಟು ಸ್ವೀಟ್ ಬಾಕ್ಸ್ ತಗೊಬರ್ತೀವಿ. ಮಿಸ್ ಕಡೆಗೆಲ್ಲ ಸ್ವೀಟ್ ಕೊಡಬೇಕು. ಸ್ವೀಟ್ ತಗೊಬರಕ್ಕೆ ಹೋದೆ, ಎಲ್ರಿಗೂ ಸ್ವೀಟ್ ಕೊಡು ಸರಿನಾ. ಯಾಕೆ ನಾವು ವೆಯ್ಟ್ ಮಾಡ್ತೀವಿ, ಬ್ಯಾಂಕಲ್ಲಿ ಕಟ್ಬೇಕಂದ್ರೆ ಇಲ್ಲಿ ಕಟ್ಸ್ಕೊಳ್ಳಿಲ್ಲ, ಅದು ಪ್ರೋಸೆಸ್ ಏನೋ ಅವ್ರದ್ದಿರುತ್ತಲ್ಲ. ಅಂದರೆ ಅಡ್ಮಿಷನ್ 2 ನಿಮಿಷ ಫಾರ್ಮ್ ಫಿಲ್ ಮಾಡಿ ಅಡ್ಮಿಷನ್ ಆಯಿತು ಅಷ್ಟೇ. ಬೇರೆ ಮಕ್ಕಳಿಗೆಲ್ಲ ಕಿತಾಪತಿ ಮಾಡೋಂಗಿಲ್ಲ ಆಯಿತಾ, ಡೀಸೆಂಟಾಗಿ ಇಟ್ಕೋಬೇಕು, ಬರಿಬೇಕು. ನನ್ನ ಮಗಳಿಗೆ ಪಾಪ ಕರೆಕ್ಟಾಗಿ 12 ಗಂಟೆ ಆಯಿತು ಅಂದ್ರೆ ನಿದ್ದೆ ಮಾಡ್ತಿಲ್ಲ. 12 ಗಂಟೆಯಿಂದ 2 ಗಂಟೆ 3 ಗಂಟೆ ತನಕ. ಈಗ ಸ್ಕೂಲಿಗೆ ಬಂದರೆ ಏನು ಮಾಡ್ತಾಳೆ ಅಂತ ಯೋಚನೆ ಆಗ್ಬಿಡುತ್ತೆ ನನಗೆ. ಯಾಕಂದರೆ ಆ ಟೈಮ್ ಇವಾಗ 1 ಗಂಟೆ ತೂಗಿಸ್ತಾಳೆ. ಈಗ ಆಲ್ರೆಡಿ ಈಗ ಮನೆಗೆ ಹೋಗಿ ಲಾಲೆಗೆ ಹಾಕ್ಬಿಟ್ಟು ನಿದ್ದೆ ಮಾಡ್ಬಿಡ್ತಾಳೆ. ಸ್ಕೂಲ್ ಸೇರಿದ್ಮೇಲೆ ಏನು ನಿದ್ದೆ ಕಂಟ್ರೋಲ್ ಮಾಡ್ತಾಳೆ ಅಂತಲೇ ನನಗೆ ಐಡಿಯಾನೇ ಇಲ್ಲ ಪಾಪ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅದೇ ರೂಟೀನ್ಗೆ ಅಭ್ಯಾಸ ಆಗಿಬಿಟ್ಟು ನಿದ್ದೆ ಮಾಡಲ್ಲ ಒಳಗೆ. ಸ್ಕೂಲಲ್ಲಿ ಹೆಂಗೆ ಕೂತ್ಕೊಳ್ತಾಳೆ 4 ಗಂಟೆ ತನಕ ಅಂತ ಯೋಚನೆ ಆಗ್ತದೆ. ಏನು ಮಾಡೋದು ಹೆಂಗೆ ಇರ್ತಾ ಅಂತ ನೋಡ್ಬೇಕು. 1 ವಾರ ಅಡ್ಜಸ್ಟ್ ಆಗೋ ತನಕ, ಆಮೇಲೆ ಏನಿಲ್ಲ ಅಡ್ಜಸ್ಟ್ ಆಗುತ್ತೆ. 1 ವಾರ ಸ್ವಲ್ಪ ನಿದ್ದೆ ಬಂದಿರುತ್ತೆ. ನನ್ನ ಬಂಗಾರ ಎದ್ದು ಬನ್ನಿ ಹೇಳ್ಕೊಟ್ಟು ಏನು ಹೇಳ್ಕೊಟ್ರಿ. ಅದು ಅವ್ರು ಬೇರೆ ಸ್ಕೂಲು, ಅದು ಬೇರೆ ಕ್ಲಾಸ್ ರೂಮ್, ಅದು ಬೇರೆ ಮಕ್ಕಳು ಕೂತ್ಕೊತಾರೆ. ನೀನು ಇಲ್ಲಿ ಕೂತ್ಕೊಳ್ಳೋದು. ಎಲ್ಲ ಮಕ್ಕಳೆಲ್ಲ ಬರ್ತಾರೆ. 1 ವಾರ ಆದ್ಮೇಲೆ ನೀವು ಬರಬೇಕು. ಆಮೇಲೆ ತಿನ್ನೆ ಎಲ್ರಿಗೂ ಒಣಪಿಸಿ ಕೊಡು ಮಗಳೇ. ಚಾಕ್ಲೇಟ್ ಇಟ್ಕೊಂಡು ತಿನ್ನು ಓಡಾಡ್ತೀನಿ ನಿಂತಾಳೆ. ನಾನೇ ಕೊಟ್ಟೆ ಸ್ವೀಟ್ ಎಲ್ರಿಗೂ. ಇದು ಫಸ್ಟ್ ಫ್ಲೋರು, 8th 9th 10th 5thವರೆಗೆ ಕೆಳಗಡೆ, 6th 10th ಮೇಲ್ಗಡೆ. ಈ ಪೋಲಿ ತಡೆಯೋಕ್ಕಾಯ್ತಿಲ್ಲ ನನ್ನ ಕೈಲಿ. ಎಷ್ಟೊಂದು ಮನೆಗೆ ಹೋದ ಅನ್ಸ್ಬಿಡುತ್ತೆ. ಅವರು ಪ್ರತು ಅಲ್ಲಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತವ್ರೆ. ಅವ್ರ ಫ್ರೆಂಡೇ ಅಲ್ವ, ಅವ್ರು ITI ಕಾಲೇಜ್ ಲೆಕ್ಚರು. ಅದರಿಂದ ITI ಕಾಲೇಜೂ ಇಲ್ಲೇ ಅಟ್ಯಾಚು. ಇದು ಏನು 1 to 10th ಆ ಕಡೆಗೆ ಹೋದರೆ ITI ಅಂತೆ. ಆಮೇಲೆ ನೋಡಬೇಕು, ನಾನು ನೋಡಿಲ್ಲ. ಪ್ರತಿ ಓದಿದ್ದು ಇಲ್ಲೇನು ITI ಮಾಡಿದ್ದು. ನಡಿ ಪುಟಣಿ, ಇಲ್ಲೆಲ್ಲ ಬಂದು ಬೊಗ್ಗಿಗೆ ನೋಡ್ಬಿಟ್ಟೆ ಸ್ಕೂಲ್ ಬಂದತ್ಗ ಸರಿನಾ. ನಿಮ್ಮ ಮೇಲೆ ಗತ್ತಾಗಿಲ್ಲ, ಬರೀ ಕೆಳಗಡೆನೇ ನಿಮ್ಮ ಸ್ಕೂಲ್ ಇರೋದು. ಆಗಲೇ ಹೋಗಿದ್ದಲ್ಲ ಅಲ್ಲಿ, ನೀನು ಮೇಲ್ಗಡೆ ಗತ್ತಾಗಿಲ್ಲ ನೀನು. ಇಲ್ಲಿ ದೊಡ್ಡ ಮಕ್ಳು ಓದೋದು, ಇಲ್ಲಿ ಅಕ್ಕ ಅಣ್ಣ ಓದೋದು. ಚಿಕ್ಕ ಮಕ್ಕಳೆಲ್ಲ ಕೆಳಗಡೆ
ಕೆಳಗಡೆ ಕ್ಲಾಸ್ ರೂಮ್ ಇತ್ತಲ್ಲ ಕಂದ. ಅಮ್ಮ ನಾನು ಇಲ್ಲಿ ನೀನು ದೊಡ್ಡವಳಾದ್ಮೇಲೆ ಮೇಲೆ ಓದೋದು ಇಲ್ಲಿ. ಅಷ್ಟೊತ್ತು ಗಂಟೆ ನೀನು ಕೆಳಗಡೆ ಚಿಕ್ಕ ಸ್ಕೂಲಲ್ಲಿ ಓದಬೇಕು. ಅಮ್ಮ ನಾನು ಯಾವಾಗ ಸ್ಕೂಲ್ಗೆ ಹೋಗೋದು? ಇನ್ನೊಂದು ವಾರ 6 days. ಹಾಂ ಇಷ್ಟು ದಿನನಾ? ಹ್ಞೂ ಇಷ್ಟು ದಿನನಾ? ಹ್ಞೂ ಒಂದಿನ ಇನ್ನೊಂದಿನ ಅಮ್ಮ ನಾಳಿದ ಇಲ್ಲ ಬಂಗಾರ, ಇನ್ನೂ ಒಂದು ವಾರ ಬೇಕು ಕಣ್ಬಿಡು. ಯೂನಿಫಾರ್ಮ್ ಇಲ್ವಲ್ಲ, ಯೂನಿಫಾರ್ಮ್ ಹೊಲಿಸ್ಬೇಕು. ಬಟ್ಟೆ ಬ್ಯಾಗು ಬುಕ್ಸ್ ಎಲ್ಲ ತಗೋಬೇಕಲ್ಲ. ಇಟ್ಬಿಟ್ಟೆ ಬಾಟ್ಲ. ನಡಿ ಮತ್ತೆ ಹೋಗೋ, ನಡಿ ಸರಿ. ಈ ಹೊಡೆದೋಯ್ತೆ ಪುಟಣಿ. ಏ ಹೊಡೆದೋಯ್ತೆ, ನೀ ಕೆಳಕ್ಕೆ ಇಟ್ಬಿಟ್ರೆ ಓಡೋಗೈತೆ ಕೆಳಗಂಟ. ಏಯ್ ಹೊಡೆದೈತ ಪುಟಣಿ. ಕಣ್ಗಿನ್ ಮುಚ್ಚಿನ ತಡಮ ಕೆಳಗೆ ಬೊಗ್ಗಿಗೆ ನೋಡ್ಬಿಟ್ಟೆ. ನಡಿ ನೀವು ನಡಿ ಈಚೆಗೆ ನಡಿ. ನಿಮ್ಮ ಮ್ಯಾಮ್ ಕರೀಲ? ಹಾಂ ನಿಮ್ಮ ಮ್ಯಾಮ್ ಕರೀಲ? ಫೋಟೋ ಶೂಟ್ ಬೇರೆ ಅವ್ರ ಪಪ್ಪ ಅವಳನ್ನ ಫೋಟೋ. ಹಾಂ ತೆಗಿವ ನೀನಿಯ, ನನ್ನ ಕ್ಯಾಮ್ರಾದಲ್ಲಿ ತಗೊಳ್ಳೆ. ಎರಡು ನಿಮಿಷ ಫೋಟೋ ತೆಗಿಬೇಕಂತ. ಫೋಟೋ ನಿಂತ್ಕೊಳ್ಳಿ ಮೇಡಮ್, ಫೋಟೋ ತೆಗಿತೀನಿ. ಅಂತ ಪೋಸ್ಟ್ ಆಫೀಸ್ಗೆ ಹೋದ್ನ. ಅವ್ರ ಕೆಳಗಡೆ ಒಂದು ಕವರ್ ಹಿಡ್ದಿದ್ದಿ ನೋಡಿ, ಇದು ಮೇಲ್ಗಡೆ ಗಿಫ್ಟ್ ಅಂತ ಯಾರಿಗೂ ಗೊತ್ತಾಗಬಾರ್ದಂತೆ. ಬೇಕಾದ್ರೆ ಓಪನ್ ಮಾಡಿಬಿಡ್ತಾರೆ. ಸೊ ನೀವು ಈಗ ಈ ಥರ ಕವರ್ ಒಂದು ತೆಗೆದು ಮೇಲ್ಗಡೆ ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಒಂದು ಸ್ಯಾಂಪಲ್ ಪೀಸ್ ತಗೊಂಡು ಹೋಗ್ತಿದ್ದೀನಿ. ಈ ಥರ ಕವರ್ ಸಿಕ್ತು, ಗಿಫ್ಟ್ ಒಳಗಡೆ ಹಾಕಿದ್ದೀನಿ. ಅಲ್ಲಿ ಹೋಗಿ ಅಡ್ರೆಸ್ ಹೊಡಿಸ್ಬಿಟ್ಟು ಕೊಡಬೇಕು. ಯಪ್ಪ ಈ ಪಾಟಿ ಊರು ಬಿಸಿಲಲ್ಲಿ ಒಬ್ಬಳೆ ವೀಡಿಯೋ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ತಾಳವಾಡಿ ಬಸ್ ಸ್ಟ್ಯಾಂಡಲ್ಲಿ. ನೋಡಪ್ಪ ಇದೇ ನಮ್ಮ ಪೋಸ್ಟ್ ಆಫೀಸ್. ಕೈಯಲ್ಲಿ ಪಾರ್ಸಲು ಪೋಸ್ಟ್ ಕೊಟ್ಬಿಟ್ಟು ಮನೆಗೆ ಹೊರಡೋದೆ. ಹಂಗೆ ಮಾರ್ಕೆಟ್ ಬಂದು ತರಕಾರಿ ತೊಗೊಂಡು ಫ್ರೆಂಡ್ ಅಂಗಡಿ ಅದು ಟೀ ಕೊಟ್ಟರು ಕುಡ್ಕೊಂಡು ನಾನು ಪ್ರತಿಯೊಬ್ಬರು ಮನೆಗೆ ಬಂದ್ವಿ.